ಶಾಂತೇಶ್ವರರ ರಥೋತ್ಸವ ಇವತ್ತು ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬಂದಿದೆ. ಮತ್ತೊಂದು ಏನು ವಿಶೇಷ ಅಂತಂದರೆ, ಎಲ್ಲ ಹುಕ್ಕೇರಿಯ ನಗರದ ಎಲ್ಲ ದೇವರ ಪಲ್ಲಕ್ಕಿ ಇವತ್ತು ಗುರುಶಾಂತೇಶ್ವರ ರಥೋತ್ಸವದಲ್ಲಿ ಭಾಗಿಯಾಗಿದ್ದವು. ಉದ್ದೇಶ ಬಹುಶಃ ನಮ್ಮ ಭಾರತದ ಸೇನೆ ದೊಡ್ಡ ಕೆಲಸ ಮಾಡಿದೆ. ಇಷ್ಟು ದಿನ ನಾವು ಹೆದರ್ಕೊಳ್ತಿದ್ದೀವಿ, ಇನ್ನು ಹೆದರುವ ಅವಶ್ಯಕತೆ ಇಲ್ಲ. ಭಾರತದ ಸೇನೆ ಬಹಳ ಅದ್ಭುತವಾದ ಶಕ್ತಿಶಾಲಿಯಾಗಿರ್ತಕ್ಕಂಥ ಸೇನೆ. ಪಾಕಿನ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಿದೆ. ನಾವೆಲ್ಲರೂ ಇದರಿಂದ ಅರ್ಥ ಮಾಡ್ಕೋಬೇಕೇನು ಅಂತಂದರೆ, ನನ್ನ ಭಾರತ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಅದಕ್ಕಾಗಿ ಭಾರತೀಯರೆಲ್ಲರೂ ಕೂಡ ಧೈರ್ಯದಿಂದ ಇರಬೇಕು. ನಮ್ಮ ಸೈನಿಕರಿಗೆ ಧೈರ್ಯವನ್ನು ತುಂಬಬೇಕು. ಆ ನಿಟ್ಟಿನೊಳಗೆ ನಮ್ಮ ಸೈನಿಕರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡು ಭಗವಂತ ಅನ್ಕೊಂಡರೆ ಇವತ್ತು ಗುರುಶಾಂತೇಶ್ವರರಿಗೆ ವಿಶೇಷ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಇವತ್ತು ಈ ಭಾರತದ ಸೇನೆಗೆ ನಾವು ಶ್ರೀಮಠದ ಎಲ್ಲ ಭಕ್ತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹುಕ್ಕೇರಿಯ ಮಹಾನಗರದಲ್ಲಿ ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದ್ರೆ, ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವತೆಗಳಿಗೆ ವಿಳ್ಳೆಯನ್ನು ಕೊಟ್ಟು ಅವೆಲ್ಲ ದೇವತೆಗಳನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ಶ್ರೀಮಠದ ಕರ್ತೃವಿನ ಗದ್ದುಗೆಯ ಶಕ್ತಿ ಆಗಿರುವಂತ ಗುರುಶಾಂತೇಶ್ವರರ ಒಂದು ಮೂರ್ತಿಯನ್ನ ರಥೋತ್ಸವದಲ್ಲಿ ಅಷ್ಟೇ ಮೆರವಣಿಗೆ ಮಾಡಬಹುದಾಗಿತ್ತು. ಆದ್ರೆ ಗುರುಗಳ ಆಜ್ಞೆ ಏನೋ ಗೊತ್ತಿಲ್ಲ, ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವರುಗಳಿಗೂ ಕೂಡ ಪಲ್ಲಕ್ಕಿ ಉತ್ಸವದ ಮುಖಾಂತರವಾಗಿ ಈ ವರ್ಷ ಗುರುಶಾಂತೇಶ್ವರ ಒಂದು ರಥೋತ್ಸವನ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಆ ಗುರುಗಳಾಗಿರುವಂತ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಪ್ಪಣೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಂತಂದ್ರೆ, ಈ ಒಂದು ಭಾಗಕ್ಕೆ ಗುರುಶಾಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದು ಇಷ್ಟೇ, ಸಕಾಲಕ್ಕೆ ಮಳೆ ಬೆಳೆ ಆಗ್ಬೇಕು, ಅದರ ಜೊತೆಗೆ ರೈತರ ಒಂದು ಬಾಳ್ವೆ ಜೀವನ ಹಸನಾಗ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಗುರುಗಳು ಮಾಡಿರ್ತಕ್ಕಂಥ ಈ ಮಹತ್ತರವಾಗಿರುವಂತ ಕಾರ್ಯಕ್ಕೆ ಇಲ್ಲಿ ಪಲ್ಲಕ್ಕಿ ಒಳಗಿರ್ತಕ್ಕಂಥ ಎಲ್ಲಾ ದೇವಾನು ದೇವತೆಗಳಿಗೆ ಸಾಕ್ಷೀಕೃತರಾಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ನಾಡಿಗೆ ಒಳ್ಳೇದಾಗ್ಬೇಕು, ರೈತನ ಭವಿಷ್ಯ ಒಳ್ಳೇದಾಗ್ಬೇಕು, ಗುರುಶಾಂತೇಶ್ವರನ ನಂಬಿರುವಂತ ಸಮಸ್ತ ಸದ್ಭಕ್ತರಿಗೆ ಒಳ್ಳೇದಾಗ್ಬೇಕು ಅನ್ನುವಂತ ಮಹದಾಶೆನ ಇಟ್ಕೊಂಡು ಈ ಒಂದು ವಿನೂತನವಾಗಿರುವಂತಹ ರಥೋತ್ಸವವನ್ನ ನಾವೆಲ್ಲ ಕಣ್ತುಂಬಿಸ್ಕೊಂಡು ನೋಡ್ತಕ್ಕಂಥ ಒಂದು ಸಂಭ್ರಮದ ವಿಚಾರ. ಅದಕ್ಕೆ ಆ ಗುರುಗಳ ಶ್ರೀರಕ್ಷೆ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಜಗದ್ಗುರುಗಳ ಆಶೀರ್ವಾದ, ಬಸವಾದಿ ಪ್ರಮತರ ಆಶೀರ್ವಾದ, ಗುರುಶಾಂತೇಶ್ವರ ಶ್ರೀರಕ್ಷೆ ಸಮಸ್ತ ನಾಡಿನ ಜನಕ್ಕೆ ಇರಲಿ ಅಂತ ತಿಳ್ಕೊಂಡು ಈ ಮೂಲಕ ಶುಭವನ್ನು ಹಾರೈಸ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಇವತ್ತು ವಿಶೇಷವಾಗಿ ಬೆಳಗ್ಗೆ ಗುರುಶಾಂತೇಶ್ವರ ಕರ್ತೃಗದ್ದಿಗೆ ನಾನೊಬ್ಬ ಮುಜರಾಯಿ ಇಲಾಖೆ ಒಬ್ಬ ಸದಸ್ಯನಾಗಿ ಹೇಳಬೇಕಾಗಿದ್ದಿಷ್ಟೇ, ನಿನ್ನೆ ಸರ್ಕಾರದ ವತಿಯಿಂದ ನಡೆದಿರುವಂತ ಎಲ್ಲಾ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ದೇವರುಗಳಿಗೆ ವಿಶೇಷವಾಗಿರುವಂತ ಈ ಭಾಗದ ಅದರ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರ ಕುಟುಂಬ ಚೆನ್ನಾಗಿರ್ಲಿ ಅಂತ ತಿಳ್ಕೊಂಡು ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಒಂದು ಆದೇಶವನ್ನು ಹೊರಡಿಸಿದ್ರು. ಇವತ್ತು ಬೆಳಗ್ಗೆನೂ ಕೂಡ ಗುರುಶಾಂತೇಶ್ವರನಿಗೆ ವಿಶೇಷವಾಗಿರುವಂತ ಈ ಸೈನಿಕರ ಕುಟುಂಬಗಳಿಗೆ, ನಮ್ಮ ಭಾಗದ ಸೈನಿಕರ ಒಂದು ಆಯುಷ್ಯಕ್ಕೆ ಆರೋಗ್ಯಕ್ಕೆ ಯಾವುದೇ ರೀತಿಯಿಂದ ಕುಂದುಕೊರತೆಗಳು ಬಾರದು ಅನ್ನುವಂತ ಉದ್ದೇಶದಿಂದ ರೇಣುಕಾರ ಮೂರ್ತಿಗೆ, ಗುರುಶಾಂತೇಶ್ವರ ಮೂರ್ತಿಗೆ, ತಾಯಿ ಅನ್ನಪೂರ್ಣೇಶ್ವರಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲ ನೋಡಿದರೆ. ನಾವು ಕೇಳೋದು ಇಷ್ಟೇ, ದೇವರ ಆಶೀರ್ವಾದ ನಮ್ಮ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರ ಮೇಲೆ ಇರಲಿ ಅಂತ ತಿಳ್ಕೊಂಡು ಕೂಡ ನಾವು ಕೂಡ ನಿತ್ಯವೂ ಕೂಡ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇವೆ.